ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೋದಿ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದವರೆಗೂ ಸಹಾಯಧನ ಹಾಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲನ ಕೊಡ್ತಿದ್ದಾರೆ. ಹಾಗಾದರೆ ಇದು ಯಾವ ಯೋಜನೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ಕಂಡೀಷನ್ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪೂರ್ತಿ ವಿಷಯ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದೊಂದೇ ಅಲ್ಲ, ಕೇಂದ್ರ ಸರ್ಕಾರದಿಂದನೂ ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ತುಂಬಾ ಈ ಥರ ಯೋಜನೆಗಳನ್ನ ಬಿಟ್ಟಿದ್ದಾರೆ. ಅದರಲ್ಲೂ ಮಹಿಳೆಯರಿಗೆ, ರೈತರಿಗೆ ಅಂತ ತುಂಬಾ ಯೋಜನೆಗಳಿದೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ಬರುವಂತಹ ವಿಡಿಯೋಸಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಏನೇನಿದೆ, ಏನೇನೆಲ್ಲ ಸೌಕರ್ಯಗಳಿದೆ, ಯಾವ್ಯಾವ ಯೋಜನೆ ಯಾರ್ಯಾರಿಗೆಲ್ಲ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಯೋಜನೆ ಅದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಲ್ಲ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ಈ ಥರ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ. ನಾನು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನಿಮಗೆ ಅದರಿಂದ ಯಾವುದೇ ರೀತಿ ದುಡ್ಡೇನು ಕಟ್ಟಾಗೋದಿಲ್ಲ. ನೀವು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ಯೋಜನೆಗೆ ಫಸ್ಟ್ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಮೇನ್ ಏಜ್ ಬಂದು ನೀವು 18 ವರ್ಷದ ಮೇಲ್ಪಟ್ಟಿರಬೇಕು. ಹಾಗೆ ಏನೇನೆಲ್ಲ ಅರ್ಹತೆ ಇರಬೇಕು, ಏನೇನೆಲ್ಲ ರೂಲ್ಸ್ ಇದೆ ಅಂದರೆ ನೀವು ಭಾರತದ ಪ್ರಜೆ ಆಗಿರಬೇಕು ಮೊದಲನೇದಾಗಿ. ಹಾಗೆ ರಾಜ್ಯದ ಸದಸ್ಯತ್ವನ ಹೊಂದಿರಬೇಕಂದ್ರೆ ನೀವು ಕರ್ನಾಟಕದಲ್ಲಿ ಇರ್ತೀರಾ ಅಂದರೆ ಎಕ್ಸಾಂಪಲ್ ನೀವು ಕರ್ನಾಟಕದವರು ಅಂದ್ಬಿಟ್ಟು ಒಂದು ಪ್ರೂಫ್ ಇರಬೇಕು. ಇದು ಮೇನ್ ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಹಾಗೆ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. BPL ಅಥವಾ ಅಂತ್ಯೋದಯ ಕಾರ್ಡ್. ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನೀವೇನಾರ ಬಡ ಕುಟುಂಬದಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಇನ್ಕಮ್ 3 ಲಕ್ಷದ ಒಳಗಿರಬೇಕು. ಹಾಗೆ ನೀವೇನಾರ ಮಧ್ಯಮ ಕುಟುಂಬದಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಇನ್ಕಮ್ 6 ಲಕ್ಷದ ಒಳಗಿರಬೇಕು. ಇದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಹಾಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತಲೇ ನೀವು ನಿಮ್ಮ ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ. ಹಾಗೆ ರೇಷನ್ ಕಾರ್ಡ್ ಹೇಳಿದ್ನಲ್ಲ, BPL ಅಥವಾ ಅಂತ್ಯೋದಯ ಕಾರ್ಡ್ನ ಕೊಡಬೇಕು. ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಕೊಡಬೇಕು. ಹಾಗೆ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ಕೊಡಬೇಕಾಗತ್ತೆ. ಹಾಗೆಯೇ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ. ನೆಕ್ಸ್ಟ್ ನಿಮಗೆ ಈ ಯೋಜನೆ ಹೆಸರು ಹೇಳ್ತೀನಿ. ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ. ಇದ್ರ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರ, ಬಟ್ ತುಂಬ ಜನಗಳಿಗೆ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ನಿಮಗೆ 1 ಲಕ್ಷ ಸಹಾಯಧನದ್ರ ಜೊತೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡುವಂತಹ ಯೋಜನೆ ಇದು ನಮ್ಮ ಭಾರತ ಸರ್ಕಾರದಿಂದ. ಏನಕ್ಕಪ್ಪ ಅಂತಂದರೆ ನೀವು ಬಾಡಿಗೆ ಮನೇಲಿ ಇರ್ತೀರಾ ಅಥವಾ ಕೆಲವೊಬ್ಬರಿಗೆ ಮನೆ ಇರಲ್ಲ, ಗುಡಿಸ್ಲು ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ, ಅಂಥವ್ರಿಗೆ ಸಹಾಯ ಆಗಲಿ, ಒಂದು ಸ್ವಂತ ಮನೆ ಕಟ್ಕೊಂಡಿರಲಿ ಅನ್ನೋ ಉದ್ದೇಶದಿಂದ ಈ ಯೋಜನೆನ ಮಾಡಿದ್ದಾರೆ. ಇದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ಹಾಗೆ 1 ಲಕ್ಷ ಸಹಾಯಧನ. ಇದನ್ನು ನೀವು ಎಲ್ಲೆಲ್ಲ ಹೋಗಿ ಅಪ್ಲೈ ಮಾಡ್ಬೋದು ಅಂತಂದರೆ ಕರ್ನಾಟಕ ಒನ್ನಲ್ಲಿ, ಗ್ರಾಮ ಒನ್ನಲ್ಲಿ, ಬೆಂಗಳೂರು ಒನ್ನಲ್ಲಿ, ಹಾಗೆ ಎಲ್ಲ CSC ಸೆಂಟ್ರಲ್ ಕೂಡ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಅಪ್ಲೈ ಮಾಡಿ ಕೊಡ್ತಾರೆ. ನೀವು ಇಷ್ಟೆಲ್ಲ ನಾನು ಡಾಕ್ಯುಮೆಂಟ್ಸ್ ಏನೇನು ಹೇಳಿದೆ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ರೇಷನ್ ಕಾರ್ಡು, ಫೋಟೋ, ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸಿಗೂ ಕೂಡ ಅವ್ರು ಹೇಳಿದ್ದಾರೆ. ನೀವು ಯಾವ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಕೊಟ್ಟಿರ್ತೀರಲ್ಲ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು KYC ಆಗಿರಬೇಕು. ಇದೆಲ್ಲ ಕಂಪಲ್ಸರಿ. ಇದಿಷ್ಟು ಮಾಡಿಸಿರೋ ಬ್ಯಾಂಕ್ ಪಾಸ್ಬುಕ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ನೀವು ಅಲ್ಲಿ ಹೋದರೆ ಅಪ್ಲೈ ಮಾಡ್ತಾರೆ, ಇಲ್ಲ ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಗೊತ್ತಾಗಲ್ಲ ಅಂದರೆ CSC ಸೆಂಟ್ರಲ್ಲಿ ಅಥವಾ ಗ್ರಾಮ ಒನ್, ಕರ್ನಾಟಕ ಒನ್ ಇಂಥ ಕಡೆ ಹೋಗಿ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಹಾಗೆ ಈ ಯೋಜನೆಗೆ ಅತಿ ಕಡಿಮೆ ಬಡ್ಡಿ ದರ ಅಂತ ಹೇಳಿದ್ಮೇಲೆ 6.5% ಬಡ್ಡಿ ಇರುತ್ತೆ. ಹಾಗೆ ಈ ಯೋಜನೆಗೆ ನೀವು ಮನೆ ತೊಗೊಳಕ್ಕೆ ನೀವು ಸಾಲ ತೊಗೊಂಡ್ರೆ ನಿಮಗೆ 20 ವರ್ಷ ಟೈಮ್ ಕೊಡ್ತಾರೆ ಆ ಸಾಲನ ತೀರ್ಸೋದಕ್ಕೆ. ಇಷ್ಟು ಈ ಯೋಜನೆಯ ಡೀಟೇಲ್ಸು. ನಿಮಗೆ ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಅವ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಇದನ್ನು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಹೇಳಿದ್ನಲ್ಲ ಕರ್ನಾಟಕ ಒನ್, ಗ್ರಾಮ
ರಾಮವನ್, ಬಾಪೂಜಿ ಸೇವಾ ಕೇಂದ್ರ ಇಂಥ ಕಡೆ ಹೋದರೆ ಅಪ್ಲೈ ಮಾಡಿ ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೊಂದೇ ಅಲ್ಲ, ಇದೇ ರೀತಿ ಹೆಚ್ಚು ತುಂಬಾ ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಅದರಲ್ಲೂ ಮಹಿಳೆಯರಿಗೆ ಅಥವಾ ರೈತರಿಗೆ ತುಂಬ ಯೋಜನೆಗಳಿದೆ, ಅವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚು ಯೋಜನೆಗಳ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನನಗೆ ಖುಷಿ ಆಗುತ್ತೆ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಹಾಗೆ ಲೈಕೇ ಕೊಟ್ಟಿರಲ್ಲ. ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಲೇ ವೀಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಅಲ್ಲೂ ಕೂಡ ನೀವು ಬೇರೆ ರೀತಿ ಕಂಟೆಂಟ್ಸ್ನ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.